ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪೆಟ್ರೋಲ್ ಡೀಸೆಲ್ ದರ ಏರಿಕೆ, ಚಿನ್ನದ ಮೇಲೆ ಸುಂಕ ಹೆಚ್ಚಳ, ಮೋದಿ ಮಾಡಿದ್ದು ಸರಿನಾ? ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ವಾರ ಅಂದ್ರೆ ಕಳೆದ ರವಿವಾರ ಮೋದಿ ಅವರು ಒಂದು ಮನವಿಯನ್ನು ಮಾಡ್ಕೋತಾರೆ. ನಮ್ಮ ದೇಶದಲ್ಲಿ ಆರ್ಥಿಕ ಸಂಕಷ್ಟ ಆಗಿದೆ, ಅದ್ರಲ್ಲಿ ಮುಖ್ಯವಾಗಿ ಅಮೆರಿಕ ಮತ್ತು ಇಸ್ರೇಲ್ ರಾಷ್ಟ್ರಗಳು ಇರಾನ್ ಮೇಲೆ ಯುದ್ಧ ಮಾಡಿದ ನಂತರ ತೈಲ ಕೊರತೆ ಎದುರಾಗ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಕೊರೋನಾ ಕಾಲದಲ್ಲಿ ಇದ್ದಂತ ಲಾಕ್ ಡೌನ್ ಪರಿಸ್ಥಿತಿಯಲ್ಲಿ ನಾವು ಇರಬೇಕು ಮತ್ತು ನಮ್ಮ ಸೇಫ್ಟಿಲಿ ನಾವು ಇರಬೇಕು. ಹಾಗಾಗಿ ಪೆಟ್ರೋಲ್ ಡೀಸೆಲ್ ಅನ್ನ ಕಡಿಮೆ ಉಪಯೋಗಿಸಬೇಕು, ಕಾರನ್ನ ಕಡಿಮೆ ಬಳಸಬೇಕು. ನಿಮ್ಮ ನಗರ ಶಹರದಲ್ಲಿರುವಂತ ಮೆಟ್ರೋ ಅಲ್ಲಿ ನೀವು ಪ್ರಯಾಣ ಮಾಡಬೇಕು, ಬಸ್ ಅಲ್ಲಿ ನೀವು ಪ್ರಯಾಣ ಮಾಡಬೇಕು, ಜೊತೆಗೆ ಆದಷ್ಟು ಟ್ರೈನ್ ನಲ್ಲಿ ಪ್ರಯಾಣ ಮಾಡಬೇಕು ಎನ್ನುವಂತ ಮನವಿ ಮಾಡ್ತಾರೆ. ಜೊತೆಗೆ ಕೆಮಿಕಲ್ ಗೊಬ್ಬರವನ್ನ, ರಾಸಾಯನಿಕ ಗೊಬ್ಬರವನ್ನ ಬಳಸಬಾರದು, ಅದರ ಬದಲಾಗಿ ಸಾವಯವ ಗೊಬ್ಬರವನ್ನ ನೀವು ಉಪಯೋಗಿಸಬೇಕು ತೋಟಕ್ಕೆ. ಜೊತೆಗೆ ಆದಷ್ಟು ನೀವು ಅಡುಗೆ ಎಣ್ಣೆಯನ್ನು ಕಡಿಮೆ ಯೂಸ್ ಮಾಡಿ, ಆ ಮುಖಾಂತರ ನಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ವಿದೇಶ ಪ್ರಯಾಣವನ್ನು ಮಾಡಬೇಡಿ ಎನ್ನುವಂತ ಹಲವಾರು ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಜೊತೆಗೆ ಚಿನ್ನ ಖರೀದಿಯನ್ನು ಆದಷ್ಟು 1 ವರ್ಷಗಳ ಕಾಲ ತಾವು ಚಿನ್ನ ಖರೀದಿಯನ್ನು ಮಾಡಬೇಡಿ ಎನ್ನುವಂತ ಒಂದು 8 ಮನವಿಯನ್ನು ಕೂಡ ಮಾಡಿಕೊಂಡ್ರು. ಅದಾದ ಕೆಲವೇ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬೆಲೆಯಲ್ಲಿ 3 ರೂಪಾಯಿನ ಹೆಚ್ಚಿಗೆ ಮಾಡುತ್ತೆ ಕೇಂದ್ರ ಸರ್ಕಾರ. ಜೊತೆಗೆ ಆಮದು ಸುಂಕ, ಚಿನ್ನದ ಮೇಲಿನ ಆಮದು ಸುಂಕ 6% ಇರುತ್ತೆ. ಆ 6% ಇಂದ 6% 15% ಮಾಡಿ ಬರೋಬ್ಬರಿ 9% ಚಿನ್ನದ ಆ ಮೇಲಿನ ಆಮದು ಸುಂಕವನ್ನು ಜಾಸ್ತಿ ಮಾಡುತ್ತೆ. ಇದು ಒಂದು ಪಾರ್ಟು. ಅದಾದ ನಂತರ ಮೋದಿ ಹೇಳಿದ್ದಾರೆ, ನೀವು ಗಾಡಿ ಅಂದ್ರೆ ಕಾರ್ ಉಪಯೋಗಿಸಬಾರದು, ಹಾಗೆ ಮಾಡಬಹುದು, ಹೀಗೆ ಮಾಡಬಹುದು ಅನ್ನುವಂತ ರೀತಿಯಲ್ಲಿ ಬಿಜೆಪಿ ನಾಯಕರು ಏನ್ ಮಾಡ್ತಾರೆ ಅಂದ್ರೆ, ತಮಗಿದ್ದಂತ ಈ ರಾಜಕಾರಣಿಗಳು, ರಾಜ್ಯಪಾಲರು ಒಂದೇ ಕಾರ್ ತಗೊಂಡು ಹೋಗ್ತಾರೆ. ಮೋದಿಯವರು ಸ್ವತಃ ತನಗಿದ್ದಂತ ಒಂದು 10 ಬೆಂಗಾವಲು ಗಾಡಿಗಳನ್ನ ಬಿಟ್ಟು ಕೇವಲ 2 ಗಾಡಿಗಳಿಂದ 2 ಕಾರ್ನಲ್ಲಿ ತಮ್ಮ ನಿವಾಸದಿಂದ ಪಾರ್ಲಿಮೆಂಟ್ಗೆ ಬರ್ತಾರೆ. ರಾಜ್ಯಪಾಲರು ಕೂಡ ತಮ್ಮ ಬೆಂಗಾಲು ಅಂದ್ರೆ ವಾಹನವನ್ನು ತಿಳಿಸ್ತಾರೆ. ಜೊತೆಗೆ ಈ ನಮ್ಮ ರಾಜಕಾರಣಿಗಳು ವಿಜೇಂದ್ರ ಆಗಿರ್ಬೋದು, ಬೇರೆ ಸೋಮಣ್ಣ ಆಗಿರ್ಬೋದು, ಇವರೆಲ್ಲ ಕೂಡ ಕಾರನ್ನ ಬಿಟ್ಟು ಮೆಟ್ರೋ ಮುಖಾಂತರ ಪ್ರಯಾಣಿಸುವಂತ ಈ ನಮ್ಮ ದೃಶ್ಯಗಳನ್ನ ನಾವು ನೋಡಿದ್ದೇವೆ. ಆದ್ರೆ ಇದು ಎಷ್ಟು ದಿನ? ಮೋದಿಯವರು ಹೇಳಿದ್ದಾರೆ, ಯುದ್ಧ ಮುಗಿಯುವ ತನಕ ಸ್ವಲ್ಪ ಮಟ್ಟಿಗೆ ಇದನ್ನ ಗಮನ ಹರಿಸಬೇಕು ಎನ್ನುವಂತ ಮಾತಾಡಿದ್ರೆ, ಆದ್ರೆ ಈ ನಾಟಕ ಎಷ್ಟು ದಿನ ಆಗುತ್ತೆ? ರಾಜಕಾರಣಿಗಳು ತಮ್ಮ ಕಾರನ್ನ ಬಿಟ್ಟು, ತಮ್ಮ ಬೆಂಗಾವಲು ಪಡೆಯನ್ನು ಬಿಟ್ಟು ಮೆಟ್ರೋದಲ್ಲಿ ಎಷ್ಟು ದಿನ ಓಡಾಡ್ತಾರೆ? ಇದು ನಿಜಕ್ಕೂ ಸಾಧ್ಯವಾ? ಖಂಡಿತ ಸಾಧ್ಯ ಇಲ್ಲ. ಇದು ಜನರ ಕಣ್ಣಿಗೆ ಮಣ್ಣೆರಚುವಂತ ಒಂದು ತಂತ್ರವೇ ಹೊರತು ನಿಜಕ್ಕೂ ಕೂಡ ಇದು ಸಾಧ್ಯ ಇಲ್ಲ. ನಾನು ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಹೇಳ್ತೇನೆ ನಿಮ್ಗೆ. ನಮ್ಮ ದೇಶದಲ್ಲಿ ಪ್ರತಿದಿನ 13 ಕೋಟಿ ಲೀಟರ್ಷ್ಟು ಪೆಟ್ರೋಲ್ ಯೂಸ್ ಆಗುತ್ತೆ. ಅದು ಕಾರು, ಬೇರೆ ವೆಹಿಕಲ್ಸ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, 3 ವೀಲರ್ಸ್ ಆಗಿರ್ಬೋದು, ಎಲ್ಲ ಸೇರಿ ಸರಿಸುಮಾರು 13 ಕೋಟಿಯಷ್ಟು ಲೀಟರ್ಷ್ಟು ಪೆಟ್ರೋಲ್ ಬಳಕೆಯಾಗುತ್ತೆ. ಇದು ಒಂದು ಪಾರ್ಟು. ಎರಡನೇದಾಗಿ ಗಮನಿಸಲೇಬೇಕಾದ ಸಂಗತಿ ಅಂದ್ರೆ, ನಮ್ಮ ದೇಶದಲ್ಲಿ 30 ಕೋಟಿ ಲೀಟರ್ಷ್ಟು ಡೀಸೆಲ್ ಬೇಕಾಗತ್ತೆ, ಡೀಸೆಲ್ ಬಳಕೆಯಾಗತ್ತೆ. ಈ ಡೀಸೆಲ್ ಬಳಕೆ ವಾಹನವನ್ನು ಹೇಗೆ ನಿಲ್ಲಿಸ್ತೀರಿ ನೀವು? ನಾನು ಮೊದಲು ಪೆಟ್ರೋಲ್ ವೆಹಿಕಲ್ ಅನ್ನ ನಾವು ಮಾತಾಡ್ತೇನೆ. ಪೆಟ್ರೋಲ್ ವೆಹಿಕಲ್ ಅಂದ್ಕೊಳ್ಳಿ, ಅಲ್ಲಿ ಕಾರ್ ಬರುತ್ತೆ, 3 ವೀಲರ್ ಬರುತ್ತೆ, ರಿಕ್ಷಾ ಬರುತ್ತೆ, ಬೈಕ್ ಬರುತ್ತೆ, ಹೀಗೆ ಹಲವಾರು ಸಣ್ಣ ಪುಟ್ಟ ವೆಹಿಕಲ್ ಮಾತ್ರ ಬರುತ್ತೆ. ಅದರಲ್ಲೂ ಕೂಡ ಇದೀಗ ನಮ್ಮ ದೇಶ ಮುಂದುವರೆದು 8 ರಿಂದ 9% ಅಷ್ಟು ಎಲೆಕ್ಟ್ರಿಕ್ ವೆಹಿಕಲ್ ಬಂದ್ಬಿಟ್ಟಿದೆ. ತುಂಬಾ ಎಲೆಕ್ಟ್ರಿಕ್ ಕಾರ್ ಬಂದಿದೆ, ತುಂಬಾ ಎಲೆಕ್ಟ್ರಿಕ್ ಬೈಕ್ ಬಂದಿದೆ, ತುಂಬಾ ಎಲೆಕ್ಟ್ರಿಕ್ ಆಟೋಗಳು ಬಂದಿದೆ. ಹಾಗಾಗಿ ಈ ಪೆಟ್ರೋಲ್ ಪ್ರಮಾಣವನ್ನ ಏನಾದ್ರೂ ಮಾಡಿ ಕಾರ್ಗಳನ್ನ, ಪೆಟ್ರೋಲ್ ಮತ್ತು ಡೀಸೆಲ್ ಕಾರನ್ನ ಖರೀದಿಸುವ ಬದಲು ಈ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನು ಉತ್ಪಾದನೆ ಮಾಡಿದ್ರೆ, ಅಥವಾ ಎಲೆಕ್ಟ್ರಿಕ್ ವಾಹನವನ್ನ ನಾವು ತೆಗೆದುಕೊಂಡ್ರೆ, ಅಷ್ಟರ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಪೆಟ್ರೋಲ್ನ ಯೂಸ್ ಅನ್ನ ಕಡಿಮೆ ಮಾಡಬಹುದು. ಮತ್ತೊಂದು ಸಂಗತಿಯನ್ನು ಹೇಳ್ತಾರೆ ಇಲ್ಲಿ, ನಾವು ಎಲೆಕ್ಟ್ರಿಕ್ ವೆಹಿಕಲ್ ಅನ್ನು ತೆಗೆದುಕೊಳ್ಬೇಕು, ಪೆಟ್ರೋಲ್ ವೆಹಿಕಲ್ ಅಥವಾ ಡೀಸೆಲ್ ವೆಹಿಕಲ್ ಅಂತ ತೆಗೆದುಕೊಳ್ಬಾರ್ದು. ಆದಷ್ಟು ನಾವು ಸೌರಶಕ್ತಿನ ಉಪಯೋಗಿಸಬೇಕು ಅನ್ನುವಂಥ ಮನವಿ ಇದೆಯಲ್ಲ. ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು, ಅಥವಾ ಬೇರೆ ಸೋಲಾರ್ ಅವೈಲೇಬಿಲಿಟಿ ಇರುವಂತಹ ಒಂದು ವೆಹಿಕಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಆಗ್ತಾನೆ ಇಲ್ಲ. ಪ್ರಪಂಚದ 100ರಲ್ಲಿ 70% ಅಷ್ಟು ಚೀನಾ ಇದನ್ನ ಪ್ರೊಡಕ್ಷನ್ ಮಾಡುತ್ತೆ ಮತ್ತು ಸೇಲ್ ಮಾಡುತ್ತೆ. ಜಾಗತಿಕವಾಗಿ ಎಲ್ಲಾ ದೇಶಗಳು ಸರಿಸುಮಾರು 70% ಚೀನಾದಿಂದ ಖರೀದಿ ಮಾಡುತ್ತೆ. ನೋಡಿ, ಅಲ್ಲೂ ಕೂಡ ನಮ್ಮ ಪ್ರೊಡಕ್ಷನ್ ಇಲ್ಲ.
ನಾವು ಖರೀದಿ ಮಾಡ್ತಿದ್ದೇವೆ 2030 ಅಥವಾ 35ಕ್ಕೆ ಅದರ ಶೇಕಡ ಅಂದ್ರೆ ನಾವು ಖರೀದಿ ಮಾಡುವಂತ ಯೂಸ್ ಮಾಡುವಂತ ಎಲೆಕ್ಟ್ರಿಕ್ ವೆಹಿಕಲ್ಗಳ ಸಂಖ್ಯೆ 8ರಿಂದ ಸುಮಾರು 30% ಆಗತ್ತೆ ಎನ್ನುವಂತ ಲೆಕ್ಕಾಚಾರ ಇದೆ. ಅದು ಕೂಡ ಒಂದು ಒಳ್ಳೆ ಲೆಕ್ಕಾಚಾರವೇ. ಆದ್ರೆ ನಮ್ಮಲ್ಲಿ ಪ್ರೊಡಕ್ಷನ್ ಇಲ್ಲ. ಅದು ಕೂಡ ಬೇರೆ ದೇಶದಿಂದ ನಾವು ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕಂತ ಪರಿಸ್ಥಿತಿ ಇದೆ. ಚೀನಾ ಒಂದು ವರ್ಷಕ್ಕೆ ಸರಿಸುಮಾರು 1,13,00,000 ಈ ಎಲೆಕ್ಟ್ರಿಕ್ ಬೇಸ್ಡ್ ವೆಹಿಕಲ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ ಮತ್ತು ಮಾರುತ್ತೆ ಇಡೀ ಪ್ರಪಂಚಕ್ಕೆ. ನೀವು ಎರಡನೇ ಸ್ಥಾನದಲ್ಲಿ ಯಾರಿದ್ದೀರಿ ಎನ್ನುವುದನ್ನು ನೋಡ್ತಾ ನಿಮ್ಗೆ ಸ್ವಲ್ಪ ಗಾಬರಿ ಆಗುತ್ತೆ. ಎರಡನೇ ಸ್ಥಾನದಲ್ಲಿ ಅಮೆರಿಕ ಇದೆ. ಅಮೆರಿಕ ಕೇವಲ 15 ಲಕ್ಷ ವೆಹಿಕಲ್ ಅನ್ನು ಮಾತ್ರ ಉತ್ಪಾದನೆ ಮಾಡುತ್ತೆ ವರ್ಷಕ್ಕೆ. ಜೊತೆಗೆ ಆ ವೆಹಿಕಲ್ ನ ತನ್ನ ಉಪಯೋಗಕ್ಕಾಗಿ ಬಳಸ್ಕೊಳ್ಳುತ್ತೆ. ಪ್ರಪಂಚದ ಶೇಕಡ 70% ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಚೀನಾ ಪ್ರೊಡಕ್ಷನ್ ಮಾಡುತ್ತೆ. ಅಲ್ಲೂ ಕೂಡ ನಾವು ಹಿಂದಿದ್ದೇವೆ. ಹಾಗಾಗಿ ನಮ್ಮ ಭಾರತ ದೇಶ ಇಂಥ ಕಡೆ ಗಮನ ಕೊಟ್ಟು ಬೇರೆ ಬೇರೆ ಕಂಪನಿಗೆ ಸಬ್ಸಿಡಿ, ಸವಲತ್ತು, ಜಾಗ ಅವೆಲ್ಲ ಕೊಟ್ಟು ಅಥವಾ ಬೇರೆ ಬೇರೆ ಇನ್ವೆಸ್ಟರ್ಗಳು ಇಂಡಿಯಾದಲ್ಲಿ ಪ್ರೊಡಕ್ಷನ್ ಮಾಡುವ ಹಾಗೆ ಮಾಡಿದ್ರೆ ಅಲ್ಲಿ ಪೆಟ್ರೋಲ್ ಬಳಕೆಯ ವೆಹಿಕಲ್ ಅನ್ನ ಕಡಿಮೆ ಮಾಡಬಹುದು. ಅಥವಾ ಪೆಟ್ರೋಲ್ ಈ 13 ಕೋಟಿ ಲೀಟರ್ ಇದೆಯಲ್ಲ ಪ್ರತಿದಿನ, ಅದನ್ನ 5 ಕೋಟಿ 6 ಕೋಟಿ ಲೀಟರ್ ಆಗುವಷ್ಟು ಕಡಿಮೆ ಮಾಡಬಹುದು. ಇದು ಒಂದು ಲೆಕ್ಕಾಚಾರ. ನಮ್ಮ ಭಾರತದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಪ್ರೊಡಕ್ಷನ್ ಇಲ್ಲ ಅಂತ ಡಾಟಾ ಹೇಳುತ್ತೆ. ಚಿಕ್ಕ ಪುಟ್ಟವು ಸ್ಟಾರ್ಟ್ ಆಗಿದೆ, ಆದ್ರೆ ಅದನ್ನ ದೊಡ್ಡ ಮಟ್ಟಕ್ಕೆ ಈಗಲೂ ಕೂಡ ಸ್ಟಾರ್ಟ್ ಆಗಿಲ್ಲ. ಇದು ಪಾರ್ಟ್ 1. ಇನ್ನು ನಾನು ಡೀಸೆಲ್ ವಿಷಯಕ್ಕೆ ಬರ್ತೇನೆ. ಡೀಸೆಲ್ ಉಪಯೋಗಿಸಿಕೊಂಡು ಯಾವೆಲ್ಲ ವೆಹಿಕಲ್ ಓಡಾಡುತ್ತೆ ರಸ್ತೆಯಲ್ಲಿ, ಯಾವೆಲ್ಲ ಯಂತ್ರ ಓಡಾಡುತ್ತೆ, ಯಾವೆಲ್ಲ ಬೇರೆ ಬೇರೆ ಒಂದು ಯೂನಿಟ್ಗಳು ಓಡಾಡುತ್ತಂದ್ರೆ ನಮ್ಮ ದೇಶದಲ್ಲಿ 24 ಲಕ್ಷ ಬಸ್ಗಳಿವೆ. ಆ ಬಸ್ಗೆ ಬೇಕಾಗಿರುವುದು ಡೀಸೆಲ್ ಮಾತ್ರ. ಹಾಗಾದ್ರೆ ಮೋದಿ ಅವರೇ 24 ಲಕ್ಷ ಬಸ್ಗಳು ಓಡಾಡುತ್ತಲ್ಲ, ಡೀಸೆಲ್ ಅನ್ನು ಉಪಯೋಗಿಸ್ಕೊಂಡು ಓಡಾಡುತ್ತಲ್ಲ, ಅದರ ಬಗ್ಗೆ ನಿಮ್ಮ ಮನವಿ ಏನು? ಇಲ್ಲ ಸ್ವಲ್ಪ ಬಸ್ಸನ್ನು ನಿಲ್ಲಿಸ್ಬಿಡಿ, ಸ್ವಲ್ಪ ಬಸ್ಸಲ್ಲಿ ಓಡಾಡಿ ಎನ್ನುವಂತ ಮನವಿಯನ್ನು ಮಾಡ್ಕೊಳ್ತೀರಾ? ಸಾಧ್ಯವೇ ಇಲ್ಲ. ಈ ಬಸ್ಗಳಲ್ಲಿ ಮಾತ್ರ 16,000 ಬಸ್ಗಳು ಇದೀಗ ಎಲೆಕ್ಟ್ರಿಕ್ ಬಸ್ಗಳಾಗಿ ಕನ್ವರ್ಟ್ ಆಗಿದೆ. ಅಂದ್ರೆ ನಮ್ಮಲ್ಲಿ ಈ 24 ಲಕ್ಷ ಬಸ್ಗಳ ಪೈಕಿ 16,000 ಬಸ್ಗಳು ಎಲೆಕ್ಟ್ರಿಕ್ ವೆಹಿಕಲ್ ಆಗಿದೆ. ಅದು ಕೂಡ ನಿಮಗೆ 106 ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೂ ಒಂದು ಕೆಪಾಸಿಟಿ ಇದೆ. 30 ಕಿಲೋಮೀಟರ್ 40 ಕಿಲೋಮೀಟರ್ ಅಷ್ಟು ಚಾರ್ಜ್ ಖಾಲಿ ಆಗುತ್ತೆ ಮತ್ತು ಅದನ್ನು ಚಾರ್ಜ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು 100, 200, 300 ಕಿಲೋಮೀಟರ್ ಓಡುವಷ್ಟು ದೂರವನ್ನು ಸಾಗಿಸುವಂತ ಎಲೆಕ್ಟ್ರಿಕ್ ಬಸ್ ಇಂದು ಕೂಡ ಬಂದಿಲ್ಲ. ಅದು ಕೂಡ ಮುಂದಿನ ದಿನದಲ್ಲಿ ಬರಬಹುದು. 24 ಲಕ್ಷ ಡೀಸೆಲ್ ಬಸ್ಗಳಿವೆ. ಪಾಯಿಂಟ್ ನಂಬರ್ 1. ಎರಡನೇದಾಗಿ 1,30,00,000 ಟ್ರಕ್ಗಳಿವೆ. ಹೆವಿ ವೆಹಿಕಲ್ ಅಂತಾರಲ್ಲ, ನಾವು ತೈಲ ಸಾಗಿಸುವಂತ ಒಂದು ಟ್ಯಾಂಕರ್ ಆಗಿರ್ಬೋದು ಅಥವಾ ಗೂಡ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವೆಹಿಕಲ್ ಇದೆಯಲ್ಲ, ಲಾರಿ ಅಂತ ಹೇಳ್ತೀವಲ್ಲ, ಅಂತವು 1,30,00,000 ಅಂತ ಹೆವಿ ಟ್ರಕ್ಗಳಿವೆ. ಅದು ಕೂಡ ಡೀಸೆಲ್ ಇಂದ ಓಡುವಂಥದ್ದು. ಹಾಗಾದ್ರೆ ಮೋದಿ ಅವರೇ, ಆ ಲಾರಿಗಳಿಗೆ ನೀವೇನಂತೀರಿ? ಇಲ್ಲ, ನೀವು ಸ್ವಲ್ಪ ಅರ್ಧ ನೀವು ನಿಲ್ಲಿಸ್ಬಿಡಿ, ಅರ್ಧ ಓಡಿಸಿ, ಅದಾದ ನಂತರ ಪೆಟ್ರೋಲ್ ಅಥವಾ ಡೀಸೆಲ್ ರೇಟ್ ಕಡಿಮೆ ಆದ ನಂತರ ನೀವು ಅಷ್ಟು ಓಡಿಸಬಹುದು ಅಂತ ಮನವಿಯನ್ನು ಮಾಡ್ತೀರಾ? ಸಾಧ್ಯವಿಲ್ಲ. ಬಸ್ಸನ್ನು ನಿಲ್ಲಿಸ್ಲಿಕ್ಕಾಗಲ್ಲ, ಟ್ರಕ್ಗಳನ್ನ ನಿಲ್ಲಿಸ್ಲಿಕ್ಕಾಗಲ್ಲ. ಕಾಮಗಾರಿಗಾಗಿ ಯೂಸ್ ಮಾಡುವಂತ ಈ JCB ಪೋಕ್ ಲೈನ್ಗಳ ಸಂಖ್ಯೆ ಕೇಳಿ ತಲೆ ಕೆಟ್ಬಿಡುತ್ತೆ ನಮಗೆ. 8 ಲಕ್ಷದಷ್ಟು JCB ಪೋಕ್ ಲೈನ್ಗಳ ಸಂಖ್ಯೆ ಇದೆ. ಅದು ಬೇರೆ ಬೇರೆ ಕನ್ಸ್ಟ್ರಕ್ಷನ್ ವರ್ಕ್ ಆಗಿರ್ಬೋದು, ಬೇರೆ ಬೇರೆ ವರ್ಕ್ ಬೇಕಾಗತ್ತಲ್ಲ, ಅವುಗಳ ಸಂಖ್ಯೆ ನೋಡ್ತಿದ್ರೆ 8 ಲಕ್ಷ. ಆ ಎಲ್ಲಾ ಮಾಲೀಕರಿಗೂ ಮನವಿ ಮಾಡ್ಕೊಳ್ತಾರೆ, ನೀವು ನಿಲ್ಲಿಸ್ಬಿಡಿ, ಕಾಮಗಾರಿನೇ ಬೇಡ, ಡೀಸೆಲ್ ಜಾಸ್ತಿ ಆಗಿದೆ ಮತ್ತು ಸ್ವಲ್ಪ ದಿನಗಳ ಕಾಲ ನೀವು ಕಾಮಗಾರಿನೇ ನಿಲ್ಲಿಸ್ಬಿಡಿ ಅನ್ನುವಂತ ಮನವಿಯನ್ನ ಆ ಟ್ರ್ಯಾಕ್ಟರ್ ಮತ್ತು ಆ ಪೋಕ್ ಲೈನ್ ಮತ್ತು JCB ಮಾಲೀಕರಿಗೆ ಹೇಳ್ತೀರಾ? ಖಂಡಿತ ಸಾಧ್ಯ ಆಗಲ್ಲ. ಇನ್ನು ಟ್ರ್ಯಾಕ್ಟರ್ಗಳ ಸಂಖ್ಯೆ, ರೈತರು ಈಗ ಮುಂದುವರೆದಿದ್ದಾರೆ, ಆಧುನಿಕ ಕೃಷಿಯನ್ನು ಮಾಡ್ತಿದ್ದಾರೆ. ಮೊದಲಿನ ಹಾಗೆ ಎತ್ತಿನ ಒಂದು ಜೋಡಿಯನ್ನು ಕಟ್ಕೊಂಡು ನೇಗಿಲ ಮುಖಾಂತರ ಭೂಮಿಯನ್ನು ಉಳುಮೆ ಮಾಡುವುದು ತುಂಬಾ ದೂರದ ಮಾತಾಗಿದೆ. ಈಗ ಎಲ್ಲರೂ ಕೂಡ ಟ್ರ್ಯಾಕ್ಟರ್, ಒಂದು ಮನೆಯಲ್ಲಿ ಗೌರ್ಮೆಂಟ್ ಸಬ್ಸಿಡಿ ಮುಖಾಂತರ ಬೇರೆ ಬೇರೆ ಮುಖಾಂತರ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾ ಇದ್ದಾರೆ. ಆ ಟ್ರ್ಯಾಕ್ಟರ್ಗಳ ಸಂಖ್ಯೆ ಕೇಳಿದ್ರೆ 1 ಕೋಟಿ ಟ್ರ್ಯಾಕ್ಟರ್ಗಳು ನಮ್ಮ ಭಾರತದಲ್ಲಿ ಯೂಸ್ ಆಗ್ತದೆ. ಇಲ್ಲಿಯ ತನಕ ಪ್ರತಿ ವರ್ಷ 10 ಲಕ್ಷ ಟ್ರ್ಯಾಕ್ಟರ್ಗಳು ಸೇಲ್ ಆಗುತ್ತೆ. ಆದ್ರೆ ಇಲ್ಲಿಯ ತನಕ ಇದ್ದಂಥದ್ದು ಟೋಟಲ್ ನಂಬರ್ ಆಫ್ ಟ್ರ್ಯಾಕ್ಟರ್ಸ್ ಇದೆಯಲ್ಲ, ಅವುಗಳ ಸಂಖ್ಯೆ 1 ಕೋಟಿ ಇದೆ. ಪ್ರತಿ ವರ್ಷ 10 ಲಕ್ಷ ಟ್ರ್ಯಾಕ್ಟರ್ಗಳು ಸೇಲ್ ಆಗುತ್ತೆ, ಪ್ರೊಡಕ್ಷನ್ ಆಗುತ್ತೆ ಮತ್ತು ಸೇಲ್ ಆಗುತ್ತೆ. ಅವೆಲ್ಲವೂ ಕೂಡ ಡೀಸೆಲ್ ನಿಂದ ರನ್ ಆಗುವಂಥದ್ದು. ನೀವು ರೈತರಿಗೆ ಏನ್ ಹೇಳ್ತೀರಿ? ಇಲ್ಲ, ನೀವು ರೈತಾಪಿ ಮಾಡಬೇಡಿ, ಈ ಟ್ರ್ಯಾಕ್ಟರ್ಗಳನ್ನ ಯೂಸ್ ಮಾಡಬೇಡಿ, ಈಗ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಎನ್ನುವ ಮಾತನ್ನು ಹೇಳ್ತೀರಾ? ಖಂಡಿತವಾಗೂ ಸಾಧ್ಯ ಇಲ್ಲ. ಫೈನಲ್ ಆಗಿ ಹೇಳ್ತೇನೆ, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡೋದು ಸಹಜ ಕ್ರಿಯೆ, ಡೀಸೆಲ್ ರೇಟ್ ಜಾಸ್ತಿ ಮಾಡೋದು ಸಹಜ ಕ್ರಿಯೆ. ಯಾಕಂದ್ರೆ ಪ್ರಪಂಚದಲ್ಲಿ ಆರ್ಥಿಕ ಬಿಕ್ಕಟ್ಟಾಗಿದೆ, ತೈಲ ಸಿಗ್ತಾ ಇಲ್ಲ. ಪ್ರತಿಯೊಂದು ತೈಲ ಕಂಪನಿಗಳು ಕೂಡ ತೈಲ ಬೆಲೆಯನ್ನು ಜಾಸ್ತಿ ಮಾಡಿದೆ. ಬೇರೆ ಬೇರೆ ದೇಶಗಳು ಕೂಡ ಸ್ವತಃ ಡೀಸೆಲ್ ಮತ್ತು ಪೆಟ್ರೋಲ್ ಅನ್ನು ಉತ್ಪಾದನೆ ಮಾಡುವಂತ ಅಮೆರಿಕ ಕೂಡ 40% ಪೆಟ್ರೋಲ್ ಮತ್ತು ಡೀಸೆಲ್ ನ ರೇಟ್ ಅನ್ನು ಜಾಸ್ತಿ ಮಾಡಿದೆ.
ಆದರೂ ಕೂಡ ಭಾರತ ಕೇವಲ 3-4% ಅಷ್ಟು ಮಾತ್ರ ನಮ್ಮಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ರೇಟ್ ಜಾಸ್ತಿ ಮಾಡಿದೆ. ಅದಕ್ಕೊಂದು ಸೆಲ್ಯೂಟ್ ಅನ್ನು ಹೊಡಲೇಬೇಕು. ಆದರೆ ಈ ಮನವಿ ಮಾಡದಿದೆಯಲ್ಲ, ಮನವಿ ಮಾಡಿದ್ರೆ ಅದು ನಿಜಕ್ಕೂ ತಪ್ಪು. ಮತ್ತು ಆ ಮನವಿಗೆ ಸ್ಪಂದನೆ ಮಾಡಿದಂತ ರಾಜಕಾರಣಿಗಳ ಆಟೋಟೋಪ ಇದೆಯಲ್ಲ, ಮೆಟ್ರೋದಲ್ಲಿ ಹೋಗೋದಾಗಿರ್ಬೋದು, ತಮ್ಮ ಬೆಂಗಾವಲು ಪಡೆಯನ್ನು ನಿಲ್ಲಿಸದಾಗಿರ್ಬೋದು. ಇಲ್ಲಿ ಮತ್ತೊಂದು ಗಮನಿಸಲೇಬೇಕಾದ ವಿಷಯ ಅಂದ್ರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅವ್ರದೇ ಆದಂತ ಒಂದು ಸೆಕ್ಯೂರಿಟಿ ಏಜೆನ್ಸಿ ಇರುತ್ತೆ, ಅವರಿಗೆ ಬೆಂಗಾವಲು ಪಡೆ ಬೇಕೇ ಆಗತ್ತೆ. ನೀವು ಬೆಂಗಾವಲು ಪಡೆಯನ್ನು ಕಟ್ ಮಾಡ್ಕೊಂಡು ದೂರದ ಒಂದು ಜಾಗಕ್ಕೆ ಟ್ರಾವೆಲ್ ಮಾಡ್ಬೇಕಂದ್ರೆ ಅಲ್ಲಿ ಅದು ಆಗುಂತಕರ ಒಂದು ಹಾವಳಿ ಇರುತ್ತೆ. ಅದಕ್ಕಾಗಿ ಕಾಯ್ತಾ ಕೂತಿರುವಂತ ಬೇರೆ ಬೇರೆ ಕೆಟ್ಟ ದುಷ್ಟ ವ್ಯಕ್ತಿಗಳು ಇರ್ತಾರೆ. ಅಂತ ವ್ಯಕ್ತಿಗಳು ಇದ್ರೂ ಕೂಡ ನಾವು ಬೆಂಗಾವಲು ಪಡೆಯನ್ನು ಕಟ್ ಮಾಡ್ತೇವೆ ಅಂತ ನಾನು ಹೇಳೋದು. ದೊಡ್ಡ ದೊಡ್ಡ ವ್ಯಕ್ತಿಗಳು, ಮೋದಿ ಅಂತವರಾಗಿರ್ಬೋದು ಅಥವಾ ಅಮಿತ್ ಶಾ ಅಂತವರಾಗಿರ್ಬೋದು, ರಾಹುಲ್ ಗಾಂಧಿ ಅಂತವರಾಗಿರ್ಬೋದು, ಹೀಗೆ ದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ ಈ ದುಷ್ಟರ ಕಣ್ಣಿರುತ್ತೆ. ಅಂತ ಕಣ್ಣಿನ ನಡುವೆಯೂ ಕೂಡ ನಾವು ಇಲ್ಲ ಬೆಂಗಾವಲು ಪಡೆಯನ್ನು ಯೂಸೇ ಮಾಡಲ್ಲ ಎನ್ನುವಂತ ಮಾತಿದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಮತ್ತು ಎಷ್ಟು ದಿನ ಅದು ನಡೆಯುತ್ತೆ ಈ ನಾಟಕ, ಅದು ತಪ್ಪು. ಅದರಲ್ಲೂ ಮುಖ್ಯವಾಗಿ ನಮ್ಮ ರಾಜಕಾರಣಿಗಳಿಗೆ ಮೆಟ್ರೋದಲ್ಲಿ ಹೋಗ್ತಾ ಇದ್ದಾರೆ, ಒಂದೇ ಕಾರನ್ನು ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟು ದಿನ ಆಗತ್ತೆ ಸರ್ ಇವೆಲ್ಲ? ಸರ್ಕಾರ ಗಮನ ಹರಿಸಬೇಕಾಗಿದ್ದು ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಮತ್ತು ಯೂಸ್ ಮಾಡುವಂತ ಮತ್ತು ಅವರಿಗೆ ಸಬ್ಸಿಡಿ ಕೊಡುವಂತ ಅಂತ ಯೋಚನೆ ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ನೀವು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡೋದು ತಪ್ಪಲ್ಲ, ಡೀಸೆಲ್ ರೇಟ್ ಜಾಸ್ತಿ ಮಾಡೋದು ತಪ್ಪಲ್ಲ. ಬೇರೆ ಬೇರೆ ದೇಶಗಳು 80-90% ಜಾಸ್ತಿ ಮಾಡಿದೆ. ನೀವು ನೇರವಾಗಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ನಾವು ಜಾಸ್ತಿ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟರೆ ಇದು ತಪ್ಪೇ ಆಗ್ತಾ ಇರಲಿಲ್ಲ. ಆದ್ರೆ ನೀವು ಮಾಡ್ತಾ ಇರುವಂತ ಆಟೋಟೋಪ ಇದೆಯಲ್ಲ, ಬೆಂಗಾವಲು ಪಡೆಯನ್ನು ಕಟ್ ಮಾಡೋದಾಗಿರ್ಬೋದು. ನೋಡಿ, ಬೆಂಗಾವಲು ಪಡೆಯನ್ನು ಕಟ್ ಮಾಡಿದ್ರೆ ಅವರಿಗಾಗಿ ನೀವು ಪೇಮೆಂಟ್ ಕೊಟ್ಟು ಅವರನ್ನ ರಿಕ್ರೂಟ್ ಮಾಡಿರ್ತೀರಿ. ಅವರು ಸುಮ್ಮನೆ ಕೂತ್ಕೊಂಡಿರ್ಬೇಕಾಗತ್ತೆ, ಅವ್ರನ್ನ ಬೇರೆ ಯಾವುದೂ ಕೆಲಸಕ್ಕೂ ನಿಯೋಜನೆ ಮಾಡ್ಲಿಕ್ಕೆ ಆಗಲ್ಲ. ಜೊತೆಗೆ ಅದರ ಜೊತೆಗೆ ನೀವು ಚಿನ್ನವನ್ನ ಖರೀದಿ ಮಾಡಬೇಡ ಅಂತ ಹೇಳ್ತೀರಿ. ಜೊತೆಗೆ ಚಿನ್ನದ ಮೇಲಿನ ಆಮದು ಸುಂಕವನ್ನ 6%ದಿಂದ 15% ಮಾಡಿಬಿಡ್ತೀರಿ. ಇದು ಯಾವ ಮಟ್ಟಿಗೆ ನ್ಯಾಯ? ಇಲ್ಲಿ ಮತ್ತೂ ಒಂದು ಹೇಳ್ಬೇಕಂದ್ರೆ, ಪೆಟ್ರೋಲ್ ಮತ್ತು ಡೀಸೆಲ್ ಇಂಥ ಆರ್ಥಿಕ ಪರಿಸ್ಥಿತಿಯಲ್ಲಿ ಜಾಸ್ತಿ ಮಾಡಿದ್ದು ತಪ್ಪಲ್ವೇ ಅಲ್ಲ. ಆದ್ರೆ ನೀವು ನೇರವಾಗಿ ಮಾಡಬಹುದಿತ್ತು. ಆದ್ರೆ ಹಿಂದೆ ಮುಂದೆ ಬಂದು ಆ ಕಡೆ ಈ ಕಡೆ ಮಾತನಾಡಿ ಏನೇನೋ ಮಾತನಾಡಿ ಕೊನೆಯಲ್ಲಿ 3 ರೇಟ್ ಜಾಸ್ತಿ ಮಾಡ್ತಿದ್ದಿಲ್ಲ, ಅದು ನಿಜಕ್ಕೂ ಕೂಡ ಖಂಡನೀಯ. ಯಾಕಂದ್ರೆ ನಾವು ಯೋಚನೆ ಮಾಡಬೇಕಾಗಿದ್ದು ಡೀಸೆಲ್ ಗಾಡಿಗಳ ಬಗ್ಗೆ. ಪೆಟ್ರೋಲ್ ಗಾಡಿಗಳು ಕಡಿಮೆ ಇದೆ, ಪೆಟ್ರೋಲ್ ಯೂಸ್ ಕೂಡ ಕಡಿಮೆ ಆಗತ್ತೆ. ಪ್ರತಿದಿನ 13 ಕೋಟಿ ಲೀಟರ್ಷ್ಟು ಮಾತ್ರ ಪೆಟ್ರೋಲ್ ಬೇಕಾಗುತ್ತೆ. ಆದ್ರೆ ಡೀಸೆಲ್ ಅನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಆ ವೆಹಿಕಲ್ ನಿಲ್ಲಿಸ್ಲಿಕ್ಕಾಗಲ್ಲ, ಆ ಗಾಡಿಗಳು ನಿಲ್ಲಿಸ್ಲಿಕ್ಕಾಗಲ್ಲ. ನಾನು ಮತ್ತೊಂದು ಹೇಳಿಕ್ ಮರೆತುಬಿಟ್ಟೆ. ಜೊತೆಗೆ ನಮ್ಮಲ್ಲಿ ಇಡೀ ನಮ್ಮ ದೇಶ 3 ಕಡೆಯಿಂದ ಸರಿಸುಮಾರು 3.25% ಸಮುದ್ರದಿಂದ ಕೂಡಿದೆ. ಹಾಗಾಗಿ ಆ ಎಲ್ಲ ಮೀನುಗಾರರಿಗೆ ಅಥವಾ ಮೀನನ್ನ ಉಪಯೋಗ ಮಾಡುವಂತವರಿಗೆ, ಜೊತೆಗೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಹಡಗಿದೆಯಲ್ಲ, ಈ ಬೋಟ್, ಮೀನುಗಾರಿಗೆ ಬೇಕಾಗಿರುವಂತಹ ಬೋಟ್ ಇದೆಯಲ್ಲ, ಅವು ಕೂಡ ಡೀಸೆಲ್ ಇಂದ ವರ್ಕ್ ಆಗುತ್ತೆ. ನೀವು ಮೀನು ಹಿಡಿಬೇಡಿ, ಬೋಟ್ ತಗೊಂಡು ಹೋಗ್ಬೇಡಿ ಅಂದ್ರೆ ಜನರ ಲೈಫ್ ಯಾವ ಕಡೆ ಹೋಗುತ್ತೆ? ಅಲ್ಲಿನ ಜನರಿಗೆ ಕೆಲಸ ಇರಲ್ಲ, ಬೋಟ್ಗಳ ಮ್ಯಾನುಫ್ಯಾಕ್ಚರ್ ಆಗಲ್ಲ, ಪ್ರೊಡಕ್ಷನ್ ಆಗಲ್ಲ, ಜೊತೆಗೆ ತಿನ್ನುವ ಆಹಾರಕ್ಕೂ ಕೂತ್ ಬಂದ್ಬಿಡತ್ತೆ. ಇದಕ್ಕೆ ನೀವೇನಂತೀರಿ? ಇಲ್ಲ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ನೀವು ಯಾರು ಮೀನು ಹಿಡ್ಲಿಕ್ಕೆ ಹೋಗ್ಬಿಡಿ, ಬೋಟನ್ನು ಯೂಸ್ ಮಾಡಬೇಡಿ, ಹಡಗನ್ನು ಯೂಸ್ ಮಾಡಬೇಡಿ ಎನ್ನುವಂತ ಮಾತನ್ನು ಹೇಳ್ತೀರಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನೀವೇನಾದ್ರೂ ಹೇಳಿದ್ರೆ ಅದು ಎಲೆಕ್ಟ್ರಿಕ್ ವೆಹಿಕಲ್ನ ಪ್ರೊಡ್ಯೂಸ್ ಮಾಡಿ, ಎಲೆಕ್ಟ್ರಿಕ್ ವೆಹಿಕಲ್ ಪ್ರೊಡ್ಯೂಸ್ ಮಾಡುವಂತ ಕಂಪನಿಗೆ ಸ್ವಲ್ಪ ಸವಲತ್ತು ಕೊಡಬಹುದು, ಅಥವಾ ಬೇರೆ ದೇಶದಿಂದ ಈ ಇನ್ವೆಸ್ಟರ್ಗಳು ಬಂದು ನಮ್ಮ ದೇಶದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಪ್ರೊಡಕ್ಷನ್ ಮಾಡುವಂತ ಹಂತಕ್ಕೆ ಏನಾದ್ರೂ ನೀವು ಕರೆ ಕೊಟ್ಟಿದ್ರೆ, ಆ ಕರೆ ಕೊಟ್ಟು ನೀವು ಏನಾದ್ರೂ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರೆ ಅದಕ್ಕೆ ಆ ಮಾತಿಗೆ ಒಂದು ತೂಕ ಇರ್ತಿತ್ತು. ಆದ್ರೆ ನೀವು ಏನೋ ಮಾಡ್ಲಿಕ್ಕೂ ಏನೋ ಆಗಿ ಕೊನೆಯಲ್ಲಿ ರೇಟ್ ಜಾಸ್ತಿ ಮಾಡದಂತ ಒಂದು ಪದ್ಧತಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಖಂಡನೀಯ.